ಸರ್ ಸುದೀಪ್ ಇಲ್ಲಿ ಸರ್ ಸತೀಶ್ ನ್ಯೂಸ್ 18 ಇಂದ. ನಿಮ್ದು Sir. ಕಂಗ್ರಾಟ್ಸ್ ಸರ್ ಮೊದಲಿಗೆ ನಿಮಗೆ. ಥ್ಯಾಂಕ್ ಯು. ಬರಗಾಲದಲ್ಲಿ ಮಳೆ ಬಂದಿರೋಲ್ಲಿ ಆ ಶಾರ್ಟ್ ಟೈಮಲ್ಲಿ ಒಂದು ಬೆಳೆ ತೆಗ್ದಿದ್ದೀರಾ. ಆ ಬೆಳೆಗೆ ಏನು ಬಜೆಟ್ ಆಗಿದೆ ಸರ್? ಕೇಳಿಸ್ತಾ ಗೊತ್ತಾಗಿಲ್ಲ. ಬರಗಾಲದಲ್ಲಿ ಬೀಳೋ ಮಳೆಗೆ ಬೆಳೆ ತೆಗ್ದಂಗೆ ಒಂದು ಶಾರ್ಟ್ ಟೈಮಲ್ಲಿ ಸಿನಿಮಾ ಮಾಡಿದ್ದೀರಾ. ಆ ಬೆಳೆಗೆ ಏನು ಬಜೆಟ್ ಆಯ್ತು ಅಂತ? ಬಡ್ಜೆಟ್ ಅಲ್ಲಿ ಕೊನೆಯಲ್ಲಿ ಕೂತಿದ್ದಾರೆ ನೋಡಿ, ಅವ್ರಿಗೆ ಕೇಳ್ಬೇಕು ಈ ಪ್ರಶ್ನೆ, ಪ್ರೊಡ್ಯೂಸರು. ಅಲ್ಲ ಹೇಳಿ ಏನಾಗಿದೆ? ಯಾಕಂದ್ರೆ ನನಗೆ ಶಾರ್ಟ್ ಟೈಮ್ ಗೊತ್ತಿಲ್ಲ 100 ದಿನಕ್ಕೂ ಹೆಚ್ಚು ಶೂಟಿಂಗ್ ಮಾಡಿದ್ದೀರಾ, ಎಕ್ಸ್ಟ್ರಾ ಕಾಲ್ ಶೀಟ್ಸು. ಗೊತ್ತಿಲ್ಲ ನನಗೇನಂದ್ರೆ, ಈಗ ನಿಮ್ಮನ್ನ ನಾನು ಮನೆಗೆ ಊಟಕ್ಕೆ ಕರೆದಂಗೆ, ನಿಮ್ಮ ಮುಂದೆ ಒಂದು ಬಾಳೆ ಎಲೆ ಹಾಕ್ದಂಗೆ, ನಿಮಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಮಾತ್ರ ಎಲ್ರಿಗೂ ಹೇಳಿದ್ದೆ. ಅವ್ರು ಯಾರೂ ಬಡ್ಜೆಟ್ ನೋಡಲಿಲ್ಲ ಸರ್. ನಿಮಗೆ ತಿನ್ನಿಸ್ತಾ ಇದ್ದಾರೆ, ತಿನ್ನಿ. ಏನಕ್ಕೆ ಅಂದ್ರೆ ನೀವು ಕೂಡ ಒಂದು ಹೇಳಿದ್ರಿ, ಒಂದು ಸಿನಿಮಾಗೆ ಒಂದು ಅದರದೇ ಆದಂತ ಒಂದು ವ್ಯಾಲ್ಯೂ ಇರುತ್ತೆ, ಆ ಬಜೆಟ್ ಕ್ರಾಸ್ ಆಗಬಾರ್ದು ಅನ್ನೋ. ಅದಿದೆ ಸರ್. So, ಈಗ ಈ ಸಿನಿಮಾಗೆ ತಗೊಂಡೋಗಿ ನಾನು ಎಷ್ಟು ಸುರಿದ್ರು ಒಂದು ಲಿಮಿಟ್ ಇದೆ, ಅದ್ರ ಮೇಲೆ ಸುರಿಯಕ್ಕಾಗಲ್ಲ ಅಂತ. ಅದ್ರಲ್ಲಿ ಯಾವ ಡಿಸ್ಕೌಂಟು ಮಾಡಿಲ್ಲ ಸರ್. ನಾರ್ಮಲಾಗಿ ಏನಾಗುತ್ತೆ, ಎರಡು ರೀತಿ ಇದೆ. ಇರೋ ಬಡ್ಜೆಟಲ್ಲೂ ಒಂದು ಹಿಡಿಯೋದು, ಬೇಡ ಇನ್ನೂ ಕಮ್ಮಿ ಮಾಡೋಣ, ಅದು ಬೇರೆ. ಅದು ಅವ್ರು ಮಾಡಿಲ್ಲ ಸರ್. ಐ ಥಿಂಕ್ ದೇ ಹ್ಯಾವ್ ಓಪನ್ ಹಾರ್ಟಲ್ಲಿ ಡನ್ ವಾಟ್ ಇಸ್ ನೀಡೆಡ್ ಫಾರ್ ದ ಫಿಲ್ಮ್. ಆ್ಯಂಡ್ ತುಂಬ ಅದ್ಭುತ. ನಮಗೆ ಯಾವತ್ತೂ ಒಂದು ದಿನ ಎಲ್ಲ ಸಿನಿಮಾದಲ್ಲೂ ಏನಾದ್ರು ಒಂದು ಕೊರತೆ ಇರುತ್ತೆ. ಅಂದರೆ ನಿರ್ಮಾಪಕರು ರಾಂಗ್ ಆಗಿದ್ದಾರೆ ಅಂತಲ್ಲ, ಏನಾದ್ರು ಒಂದು ಅಡಚಣೆ ಇರ್ಬೋದು, ಅಥವಾ ಬುಕ್ಕಿಂಗ್ ಆಗಿರೋದು ಯಾವುದೋ ವೆಹಿಕಲ್ ಬರ್ತಲೇ ಇರ್ಬೋದು, ಇನ್ನೊಂದೇನೋ ಇರೋದು, ಸೆಟ್ಟರ್ಗೆ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಬಟ್ ಐ ಡೋಂಟ್ ನೋ, ನಮಗೆ ಯಾವತ್ತೂ ನಮ್ಮ ಸೆಟ್ಟಿಗೆ ಹೋದಾಗೆಲ್ಲ ಎವ್ರಿ ಟೈಮ್ ವೀಸ್ಟು ಯಾವುದೋ ದೊಡ್ಡ ಕಾರ್ನಿವಲ್ ಥರನೇ ಇರೋದು. ಐ ಥಿಂಕ್ ಭಾಳ ಕಮ್ಮಿ ಸೆಟ್ಗಳಲ್ಲಿ ನಾವೊಂದು 300, 400, 500 ಮೆಂಬರ್ಸ್ ಅಂತ ಇದ್ದಿದ್ದು ಭಾಳ ಕಮ್ಮಿ ಸೆಟ್. ಎಲ್ಲ ಸೆಟ್ಟಲ್ಲೂ 1000, 1500, 2000 ಜನ, ಅಷ್ಟು ದೊಡ್ಡ ಸೆಟ್ಗಳು. ಐ ಥಿಂಕ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಆಸ್ ಪ್ರೊಡಕ್ಷನ್ ಹೌಸ್, ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ Satyajyoti Films ಫಾರ್ ಎವ್ರಿಥಿಂಗ್ ದೇ ಹ್ಯಾವ್ ಪ್ರೊವೈಡೆಡ್ ಅಸ್. ಥ್ಯಾಂಕ್ ಯು ಶಿವ್ ಸರ್, ಥ್ಯಾಂಕ್ ಯು ಸೋ ಮಚ್.